ಎಲ್ರಿಗೂ ನಮಸ್ಕಾರ ಹಾಗೂ ನನ್ನ ಚಾನಲ್ಗೆ ಸುಸ್ವಾಗತ. ಇಂದು ವಿಶೇಷತೆ ಏನಂತ ಹೇಳಿದ್ರೆ ಕಾಪುನಲ್ಲಿ ನಡೆಯುವಂತಹ ಪಿಲಿಕೋಲ ಪ್ರದರ್ಶನ ನೋಡೋಣ. ಇದು ಕಾಪು ಪಡು ಗ್ರಾಮದಲ್ಲಿ ಹಳೆ ಮಾರಿಗುಡಿ ಅಮ್ಮನ ಸಮೀಪದಲ್ಲಿ ಇರುವ ಸ್ವಾಮಿ ಬ್ರಹ್ಮ ಮುಗ್ಗರ್ಕಳ ಪಿಲಿಚಂಡಿ ಸ್ಥಾನ ಅಂತೇಳಿ. ಈ ಪಿಲಿಚಂಡಿ ಸ್ಥಾನದ ಮಹತ್ವ ಏನೆಂದರೆ ಈ ಜಾಗವನ್ನು ಮಹಾದೇವಿ ಅಪ್ಪಣೆ ಪ್ರಕಾರ ಗುಡಿ ಕಟ್ಟಿ ಹಿಂದಿನ ಕಾಲದಲ್ಲಿ ಹಿರಿಯರ ಸಾಂಪ್ರದಾಯ ಪ್ರಕಾರ ಇದೆಲ್ಲ ನಡೆಯುತ್ತದೆ. ಮುಂಚಿನ ಕಾಲದಲ್ಲಿ 9 ದಿವಸದ ನೇಮೋತ್ಸವ ಇತ್ತು. 10ನೇ ದಿವಸದಲ್ಲಿ ಹುಲಿಕೋಲ ಅಂತೇಳಿ ಜರುಗುತ್ತಿತ್ತು. ಈಗ 4 ದಿವಸದ ವಿವಿಧ ದೇವರುಗಳ ನೇಮೋತ್ಸವವನ್ನು ಜರುಗಿಸಿ 5ನೇ ದಿವಸದಲ್ಲಿ ಪಿಲಿಚಂಡಿ ದೈವದ ನೇಮೋತ್ಸವವನ್ನು ನಡೆಸುತ್ತಿದ್ದೇವೆ ನಾವು. ನಮಸ್ಕಾರ ಸ್ನೇಹಿತರೆ, ಇಲ್ಲಿ ಇಂದು ನಡೆಯುವಂತಹ ಪಿಲಿಕೋಲದ ಬಗ್ಗೆ ಇಲ್ಲಿಯ ಗುತ್ತಿನರಾದಂತಹ ರಮೇಶ್ ಶೆಟ್ಟಿ ಬೈದೂರು ಅವರಿದ್ದಾರೆ. ಅವರಿಂದ ಇಂದಿನ ವಿಶೇಷತೆಯನ್ನು ಕೇಳಿ ತಿಳ್ಕೊಳ್ಳೋಣ. ಗುತ್ತಿನಾರೆ ನಮಸ್ಕಾರ. ಇವತ್ತಿನ ಒಂದು ವಿಶೇಷದ ಬಗ್ಗೆ ನೀವೊಂದು ಏನು ಹೇಳ್ತೀರಿ? ಇದು ಕಾಪು ಪಡು ಗ್ರಾಮದಲ್ಲಿ ಹಳೆ ಮಾರಿಗುಡಿ ಅಮ್ಮನ ಸಮೀಪದಲ್ಲಿ ಇರುವ ಸ್ವಾಮಿ ಬ್ರಹ್ಮ ಮುಗ್ಗರ್ಕಳ ಪಿಲಿಚಂಡಿ ಸ್ಥಾನ ಅಂತೇಳಿ ವಿವಿಧ ದೇವರುಗಳ ನೇಮೋತ್ಸವವನ್ನು ಜರುಗಿಸಿ 5ನೇ ದಿವಸದಲ್ಲಿ ಪಿಲಿಚಂಡಿ ದೈವದ ನೇಮೋತ್ಸವವನ್ನು ನಡೆಸುತ್ತಿದ್ದೇವೆ ನಾವು. ಈ ನಡೆಸುತ್ತಿರುವ ಈ ಸಂದರ್ಭದಲ್ಲಿ 4ನೇ ದಿವಸ ನೇಮೋತ್ಸವ ಮುಗಿದ ಮೇಲೆ ರಾತ್ರಿ ಪಿಲಿ ಅಂದರೆ ಹುಲಿ ವೇಷಧಾರಿಗೆ ಆ ವೇಷಧಾರಿ ಆಗಬಹುದಾ ಎಂದು ನಿಗದಿ ಮಾಡಲಿಕ್ಕೆ 3 ಮಾರಿಗುಡಿಯ ಅಪ್ಪಣೆಯನ್ನು ಪಡೆಯುತ್ತೇವೆ. ಆ ಅಪ್ಪಣೆಯನ್ನು ಪಡೆದುಕೊಂಡು ನಿನ್ನೆ ದಿನ ಕಾಪು ಬೈರುಗುತ್ತಿನ ಗುತ್ತಿನರು ವೀಳ್ಯ ಕೊಡುತ್ತಾರೆ. ಹಾಗೆಯೇ ಮಾರ ಸಂಸಾರ ವೀಳ್ಯ ಕೊಡುತ್ತಾರೆ. ಇವತ್ತಿನ ದಿವಸ ನೇಮೋತ್ಸವ. ಆ ನೇಮೋತ್ಸವ ದಿನದಂದು ಬೆಳಿಗ್ಗೆ 3 ವೇಷಧಾರಿಗಳು ಮುಸುಕು ಹಾಕಿಕೊಂಡು ದೈವದ ಜಾಗದಿಂದ ಕೆರೆಗೆ ಹೋಗಿ ಸ್ನಾನ ಮಾಡಿಕೊಂಡು ಪುನಃ ನಮ್ಮ ಪಿಲಿಚಂಡಿ ಸ್ಥಾನದಲ್ಲಿ ಬಂದು ನಿಂತುಕೊಳ್ಳುತ್ತಾರೆ. ನಿಂತುಕೊಳ್ಳುವಾಗ ಮುಸುಕು ಹಾಕಿಕೊಂಡು ನಿಂತುಕೊಳ್ಳುವಾಗ ಗುತ್ತಿನರು ಅವರಿಗೆ ಒಂದು ದನದ ಕರು, ಅದಕ್ಕೆ ಮುಂಡು ಅಂತ ಹೇಳ್ತಾರೆ, ಆ ಮುಂಡುವನ್ನು ಹಗ್ಗದ ಮುಖಾಂತರ ಅವರಿಗೆ ಅದನ್ನು ಒಪ್ಪಿಸಿಕೊಡ್ಬೇಕು. ಅದನ್ನು ಒಪ್ಪಿಸಿಕೊಂಡ ಮೇಲೆ ಆ ಹುಲಿಯ ವೇಷ ಹಾಕುವ ವೇಷಧಾರಿ ಪಂಜರದೊಳಗೆ ಹೋಗ್ತಾರೆ. ಅವರಿಗೆ ಪ್ರತ್ಯೇಕವೇ ಒಂದು ಪಂಜರ ಇರುತ್ತದೆ, ಉಡಿ ಪಂಜರ ಅಂತೇಳಿ. ಆ ಪಂಜರದಲ್ಲಿ ಅವರಿಗೆ ವೇಷಧಾರಿಯಾಗಿ ಅವರು ಸಾಧಾರಣ ಒಂದು 2 ಗಂಟೆಯ ಸಮಯದಲ್ಲಿ ಊರಿನ ಪಟೇಲರ ಆಗಮನದಂತೆ ಗುತ್ತಿನ ಅಂಚನೆ 16 ಕಾಣಿಕೆ ಮನೆಯವರು, ಅಂಚನೆ ಗ್ರಾಮಸ್ಥರು, ಹಾಗೆಯೇ ಊರಿನ ಊರಿನ ಭಕ್ತಾಭಿಮಾನಿಗಳು ಇವರ ಎದುರಿನಲ್ಲಿ ಪಂಜರದಿಂದ ಹುಲಿಯನ್ನು ಪಿಲಿಚಂಡಿ ಸ್ಥಾನದ ಒಂದು ನೇಮಕ ಮಾಡಿ ಅವರಿಗೆ ನೀರನ್ನು ಚಿಮಿಸ್ತಾರೆ. ಆ ನೀರನ್ನು ಚಿಮಿಸುವಾಗ ಹುಲಿ ಬೊಬ್ಬೆ ಹಾಕಿಕೊಂಡು ಪಂಜರದಿಂದ ಹೊರಗೆ ಬರುತ್ತದೆ.
ಹುಲಿಗೆ 2 ಜನ ಸೊಂಟಕ್ಕೆ ಹಗ್ಗ ಹಾಕಿಕೊಂಡು ಹಿಡಿದುಕೊಳ್ಳುತ್ತಾರೆ. ಆ ಹುಲಿಯು ಬ್ರಹ್ಮನ ಗುಡ್ಡಕ್ಕೆ 3 ಸುತ್ತು ಬಂದು ದೇವರ ಅಪ್ಪಣೆ ಪಡೆದುಕೊಂಡು ಹೊರಗೆ ಬೇಟೆಗಾಗಿ ಸಂಚಾರಕ್ಕೆ ಹೋಗುತ್ತದೆ. ಇಲ್ಲಿಂದ ಹುಲಿ ಬೇಟೆಗೆ ಹೊರಡೋದನ್ನು ನೀವು ಕಾಣ್ಬೋದು. ಕಿಕ್ಕಿರಿದ ಜನಸ್ತೋಮ ಅಲ್ಲಲ್ಲಿ ಬಹಳಷ್ಟು ಇದೆ. ಯುವಜನತೆಯ ಇಂದಿನ ಕಾಲದಲ್ಲಿ ಎಲ್ಲರೂ ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ವಿಡಿಯೋ ಚಿತ್ರೀಕರಣ ಮಾಡೋದನ್ನು ನೀವು ಇಲ್ಲಿ ಕಾಣ್ಬೋದು. ಸಂಚಾರಕ್ಕೆ ಹೋಗುವ ಮೊದಲು ಅಲೆಮಾರಿಗುಡಿ ಅಮ್ಮನ ಜಾಗದಲ್ಲಿ ಒಂದು ಕಂಬ, ಬಟ್ಟಗಂಬ ಅಂತೇಳಿ ಅಲ್ಲಿ ಹೂಳಿಡ್ತಾರೆ. ಆ ಬಟ್ಟಗಂಬವನ್ನು ದೂಡಿ ಮಗಿಸಿ ಅದಕ್ಕೆ ಸುತ್ತು ಬಂದು ಹುಲಿ ಬೇಟೆಗೆ ಹೋಗುತ್ತಾರೆ. ಇಲ್ಲಿ ತನಗೆ ಸಿಕ್ಕಿದ ಆಹಾರವನ್ನು ಸ್ವೀಕರಿಸುತ್ತದೆ. ಇಲ್ಲಿ ನೀವು ಕಾಣ್ಬೋದು, ತನಗೆ ಸಿಕ್ಕಿದಂಥ ಆಹಾರವನ್ನು ಸ್ವೀಕರಿಸಿ ತದನಂತರ ಹುಲಿ ಬೇಟೆಗೆ ಹೋಗುವುದನ್ನು ನೀವು ಇಲ್ಲಿ ಕಾಣಲಿದ್ದೀರಿ. ಈಗಾಗಲೇ ಅದರ ಪರಿಚಾರಕರು ಅದರ ಸೇವೆಯನ್ನು ಮಾಡೋದನ್ನು ನೀವು ಇಲ್ಲಿ ಕಾಣ್ಬೋದು. ತನ್ನ ಆಹಾರವನ್ನು ಸೇವಿಸ್ತಾ ಖುಷಿ ಪಡುತ್ತಿರುವಂಥ ಆ ಹುಲಿಯ ಈ ಒಂದು ವಾಡಿಕೆ ಇಲ್ಲಿ ನೀವು ನೋಡಬಹುದು. ಅದ್ಭುತವಾದಂತಹ ರೋಮಾಂಚನಗೊಳ್ಳುವಂತಹ ಈ ದೃಶ್ಯವನ್ನು ನೋಡಲು ಬಹಳಷ್ಟು ಜನರು ಸೇರಿದ್ದರು ಸ್ನೇಹಿತರೆ. ಸಾವಿರಾರು ಜನರು, ಊರವರು, ಊರ ಮಹನೀಯರು ಹಾಗೂ ಇತರ ಯುವಜನತೆ ಅಲ್ಲಲ್ಲಿ ನಿಂತು ನೋಡುತ್ತಿರುವುದನ್ನು ನೀವಿಲ್ಲಿ ಕಾಣ್ಬೋದು. ತನ್ನ ಆಹಾರ ಸ್ವೀಕರಿಸಿದ ನಂತರ ಹುಲಿ ಬೇಟೆಗೆ ಹೊರಡೋದನ್ನು ನೀವಿಲ್ಲಿ ಕಾಣ್ಬೋದು. ಅದನ್ನು ಹಿಡಿತದಲ್ಲಿ ಇರಿಸಲು ಇಬ್ಬರು ಸೊಂಟಕ್ಕೆ ಹಗ್ಗ ಕಟ್ಟಿ ಹಿಡಿದುಕೊಂಡವರನ್ನು ನೀವು ಸಹ ನೋಡ್ಬೋದು. ಹುಲಿ ಈಗ ಊರ ಸಂಚಾರಕ್ಕೆ ಹೊರಟಂತಿದೆ. ತಾನು ಎಲ್ಲೆಲ್ಲಿ ಭೇಟಿ ನೀಡುವ ನಿಗದಿತ ಜಾಗವಿದೆಯೋ ಅಲ್ಲಿ ಭೇಟಿ ನೀಡಲು ಹುಲಿ ತೆರಳುತ್ತಿದೆ. ಹುಲಿ ತೆರಳುವಾಗ ಊರಲ್ಲಿರುವ ಎಲ್ಲ ನಾಗರಿಕರು ಆದಷ್ಟು ದೂರದಲ್ಲಿ ನಿಂತು ನೋಡುವುದೇ ಒಂದು ವಾಡಿಕೆ. ಯಾಕಂತೇಳಿದರೆ ಹುಲಿ ಎಲ್ಲಿಯಾದರೂ ಅಪ್ಪಿತಪ್ಪಿ ಮುಟ್ಟಿದರೂ ತನ್ನ ಸಾವು ನಿಶ್ಚಿತ ಎಂಬಂಥ ನಂಬಿಕೆ ಅನಾದಿ ಕಾಲದಿಂದಲೂ ಇಲ್ಲಿ ನಂಬಿಕೊಂಡು ಬಂದಿದ್ದಾರೆ. ಹಾಗಾಗಿ ಹುಲಿಯ ಹಿಂದೆ ಹಿಂದೆ ಎಲ್ಲ ಭಕ್ತಾದಿಗಳು ಹೋಗುವಂಥ ವಾಡಿಕೆ ಇಂದಿಗೂ ನಡೆಯುತ್ತಿದೆ. ನೀವಿಲ್ಲಿ ಕಾಣ್ಬೋದು. ಏಕಮಾತ್ರ ಹುಲಿ ಹಾಗೂ ಅದರ ಪರಿಚಾರಕರು ಅದನ್ನು ಹಿಂಬಾಲಿಸಿಕೊಂಡು ಹೋಗುವುದನ್ನು ನೀವಿಲ್ಲಿ ಕಾಣ್ಬೋದು. ಹಾಗೆ ದೂರದಲ್ಲಿ ನಿಂತು ನೋಡುತ್ತಿರುವ ದೃಶ್ಯವೂ ಸಮೇತ ನೀವಿಲ್ಲಿ ನೋಡಬಹುದು. ಅಂತೆಯೇ ದೇವಸ್ಥಾನದ ಹಿಂಬದಿಯ ಓಣಿಯಲ್ಲಿ ಹುಲಿ ಮಾಯವಾಗುತ್ತೆ. ಅದನ್ನು ಕಾತರದಿಂದ ಕಾಯುತ್ತಿದ್ದಾರೆ ಎಲ್ಲ ಊರ ಯುವಕರು. ಯಾವ ಬದಿಯಿಂದ ಹುಲಿ ಆಗಮನ ಆಗುತ್ತೋ, ಎಲ್ಲಿ ನಮ್ಮನ್ನು ಮುಟ್ಟುತ್ತೋ ಎನ್ನುವಂತಹ ಕಾತರದ ನೋಟ ನೀವಿಲ್ಲಿ ಕಾಣ್ಬೋದು. ಎಲ್ಲ ಯುವಕರು, ಊರ ಮಹನೀಯರು, ಭಕ್ತಾದಿಗಳು ಎಲ್ಲರೂ ಅಲ್ಲಿ ನೋಡ್ತಿದ್ದಾರೆ. ಯಾವ ಬದಿಯಿಂದ ಬರುತ್ತಿದೆ, ಎಲ್ಲಿ ನಮ್ಮನ್ನು ನಟ್ಟಿಸ್ಕೊಂಡು ಬರುತ್ತಿದೆ ಎನ್ನುವಂತಹ ಕಾತರ ಒಂದು ಸನ್ನಿವೇಶ ನಿರ್ಮಾಣಗೊಂಡಿದೆ. ನೀವಿಲ್ಲಿ ಕಾಣ್ಬೋದು. ದೂರದಿಂದ ಹುಲಿ ವೇಷಧಾರಿಯವರು ಬರುತ್ತಿದ್ದಾರೆ. ಇದನ್ನೆಲ್ಲ ನೋಡಿ ಗಲಿಬಿಲಿಗೊಂಡು ಪುನಃ ಹಿಂಬಾಲಿಸುವಂತಹ ಸುಂದರವಾದ ದೃಶ್ಯ ಇಲ್ಲಿ ನೀವು ಕಾಣ್ಬೋದು. ಹುಲಿ ಈಗ ಮುಖ್ಯವಾಗಿ ಹೆದ್ದಾರಿಗೆ ಹೋಗುತ್ತಿದೆ. ಹೆದ್ದಾರಿ ಬದಿಗೆ ಸಾಗುತ್ತಿರುವ ಹುಲಿಯನ್ನು ಹಿಂಬಾಲಿಸಲು ಊರ ಯುವಕರೆಲ್ಲರೂ ಕಾತರದಿಂದ ಇದ್ದಾರೆ. ಪುನಃ ಹುಲಿಯ ಹಿಂಬಾಲಿಸುವಿಕೆ ಊರ ಯುವಕರಿಂದ ಸಾಗುತ್ತಿದೆ. ನೋಡೋಣ. ಸ್ನೇಹಿತರೆ, ಹುಲಿ ಇತ್ಲಾಗ ಬಂದಿದೆ. ಹೈವೇ ಫುಲ್ಲು ಜನ ಇದೆ. ಈಗ
ಹೈವೇ ಭಾಗದಲ್ಲಿ ಹೋಗ್ತಿದೆ. ಜನಸೋಮ ಕಿಕ್ಕಿರಿದಿದೆ. ಇಲ್ಲಿ ನೀವು ಕಾಣ್ಬೋದು. ಅದ್ಧೂರಿಯ ಈ ಪಿಲಿಕೋಲ ಎನ್ನುವಂತಹ ಸಾಂಪ್ರದಾಯಿಕ ಒಂದು ಕೋಲದ ದೃಶ್ಯ ಬಹಳಷ್ಟು ಅದ್ಭುತವೆನಿಸಿದೆ. ಯಾಕಂತ ಹೇಳಿದರೆ ಇಷ್ಟೊಂದು ಜನಸಾಗರ ಅದರ ಹಿಂದೆ ಹಿಂಬಾಲಿಸುತ್ತಾ ಹೋಗುವುದನ್ನು ನೀವಿಲ್ಲಿ ಕಾಣಬಹುದು. ಎಲ್ಲರೂ ಕಾತರದಿಂದ ಕಾಯ್ತಿದ್ದಾರೆ. ಯಾಕಂತ ಹೇಳಿದರೆ ಹುಲಿ ಈಗಾಗಲೇ ತನ್ನ ಗಡಿ ಪ್ರದೇಶಕ್ಕೆ ಹೋಗಿ ಅಲ್ಲಿ ಭೇಟಿ ಇತ್ತು ಪುನಃ ವಾಪಸ್ಸು ದೇವಸ್ಥಾನದೆಡೆಗೆ ಮರಳುತ್ತಿದೆ. ಇದನ್ನು ಎಲ್ಲ ಭಕ್ತಾದಿಗಳು ಬಹಳಷ್ಟು ಕಾತರದಿಂದ ಹಾಗೂ ಭಕ್ತಿಯಿಂದ ನೋಡುವುದನ್ನು ನೀವಿಲ್ಲಿ ಕಾಣ್ಬೋದು. ಹುಲಿ ಬೇಟೆಗೆ ಹೋದ ಮೇಲೆ ಸಾಧಾರಣ ಒಂದು 5 ಗಂಟೆಯ ಸಮಯದವರೆಗೆ ಬೇಟೆ ಮಾಡಿ ಆಹಾರ ಸಿಕ್ಕುವಂತೆ ಮಾಡಿ ಆಮೇಲೆ ನಂತರ ಒಂದು 5:30 ಗಂಟೆಗೆ ನಮ್ಮ ಊರಿನ ಗುತ್ತಿನಾರು ಮಾರ ಸಂಸಾರ ಇವರು ಹೋಗಿ ಅವರಿಗೆ ಬೈರುಗುತ್ತಿನ ಗುತ್ತಿನಾರು ಅವರಿಗೆ ಒಂದು ತೆಂಗಿನಕಾಯನ್ನು ಕೊಡ್ತಾರೆ. ಆ ತೆಂಗಿನಕಾಯನ್ನು ಆ ಹುಲಿ ಮಾರಿಯಮ್ಮನಿಗೆ ಅರ್ಪಿಸಬೇಕು, ಒಡೆಯಬೇಕು, ನೆಲಕ್ಕೆ ಅರ್ಪಿಸಿ ಆಮೇಲೆ ಮಾರ ಸಂಸಾರವನ್ನು ಕೋಳಿ ಕೊಡುತ್ತಾರೆ. ಆ ಕೋಳಿಯನ್ನು ಮಾರಿಯಮ್ಮನ ಎದುರಿನಲ್ಲಿ ಬಾಯಲ್ಲಿ ಹಚ್ಚಿಕೊಂಡು ಬಾಯಲ್ಲಿ ಹಿಡಿದುಕೊಂಡು ಅದನ್ನು ನರ್ತನದಲ್ಲಿ ಮಾರಿಗುಡಿಯಿಂದ ಬ್ರಹ್ಮರ ಗುಡಿ ಅಂದರೆ ಕಲ ಹೇಳುತ್ತಾರೆ ಅಲ್ಲಿವರೆಗೆ ಬಂದು ಅಲ್ಲಿ ಇದರ ಹಲಸಿನ ಮರದ ಎಲೆಯನ್ನು ಹಾಕಿರುತ್ತಾರೆ. ಆ ಎಲೆಯಲ್ಲಿ ಅವ ಮಲಗುತ್ತಾನೆ. ಮಲಗಿ ಅದಕ್ಕೆ ತನ್ನ ನೀರನ್ನು ಅವರ ಮೇಲೆ ಸುರಿಸಿ ಈ ಒಂದು ನೇಮಸ್ಥವನ್ನು ಈ ರೀತಿಯ ಪದ್ಧತಿಯಲ್ಲಿ ಕೊನೆಗೊಳ್ಳುತ್ತದೆ. ಬಹಳ ಸಂತೋಷ ಆಯಿತು. ನಿಮ್ಮ ಈ ಮಾಹಿತಿ ಎಲ್ರಿಗೂ ತಿಳಿಯುವಂಥ ಕೆಲಸವನ್ನು ನಾವು ಮಾಡ್ತಿದ್ದೇವೆ. ನಮಸ್ತೆ.